ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿ.ವಿ. ನಾನು ಡಿ.ವಿ.ಕೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ.ಯು.ಸಿ ಸಿಲೆಬಸ್ನ ಹೈಡ್ರೋಕಾರ್ಬನ್ಸ್ ಚಾಪ್ಟರಲ್ಲಿ ಬರುವಂತಹ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ ಈಸ್ ದೇರ್ ಫಾರ್ 3 mark. Mark it as important for 3 mark. So, addition of hydrogen halide to unsymmetrical alkene. ಇಲ್ಲಿ ನಿಮಗೆ 2 ಕ್ಲೂ ಇದೆ. ಹೈಡ್ರೋಜನ್ ಹ್ಯಾಲೈಡ್ನ ಆ್ಯಡ್ ಮಾಡ್ತಿದ್ದೀರಾ ಅಂದಾಗ ಯು ಪೀಪಲ್ ಹ್ಯಾವ್ ಟು ಫಾಲೋ ಮಾರ್ಕೋನಿಕಾಫ್ಸ್ ರೂಲ್. ಅಕಸ್ಮಾತ್ ಹೈಡ್ರೋಜನ್ ಹ್ಯಾಲೈಡ್ನ ಆ್ಯಡ್ ಮಾಡ್ತಿದ್ದೀರಾ ಅಂದಾಗ ಗೊತ್ತಾಗಲ್ಲ, ಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಿದೆ, ಅಲ್ಲಿ ನಿಮಗೆ ಮಾರ್ಕೋನಿಕಾಫ್ಸ್ ರೂಲ್ನ ಒಬೆ ಮಾಡಬೇಕು ಅನ್ನೋದು ನಿಮಗೆ ಫ್ಲ್ಯಾಶ್ ಆಗಲಿಲ್ಲ ಅಂದ್ರೂ, ವೆನ್ ಯು ಗೋ ಥ್ರೂ ವಿತ್ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಆ ವರ್ಡ್ನ ನೋಡ್ತಿದ್ದಂಗೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಆಫ್ ಮಾರ್ಕೋನಿಕಾಫ್ಸ್ ರೂಲ್. ಮಾರ್ಕೋನಿಕಾಫ್ಸ್ ರೂಲ್ನ ಒಬೆ ಮಾಡಿಕೊಂಡೆ ಈ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ನ ನೀವು ಮಾಡಬೇಕು ಅನ್ನೋದು ನೆನಪಿಗೆ ಬರಬೇಕು. ಆ್ಯಂಡ್ ಮಾರ್ಕೋನಿಕಾಫ್ಸ್ ರೂಲ್ನ ಒಬೆ ಮಾಡಿದಾಗ ಏನು ಪ್ರಾಡಕ್ಟ್ ಬರುತ್ತೋ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಅದಲ್ದಲೇ ಮಾರ್ಕೋನಿಕಾಫ್ಸ್ ರೂಲ್ನ ಒಬೆ ಮಾಡದಲ್ಲೇ ಬರುವಂಥ ಅದನ್ನು ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಬರುತ್ತೆ. ಆ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ನ ಏನಾದ್ರು ಒಬೆ ಮಾಡ್ತಿದ್ರೆ ಅಥವಾ ಮಾರ್ಕೋನಿಕಾಫ್ಸ್ ರೂಲಿಗೆ ವಿರುದ್ಧವಾಗಿದ್ದರೆ, ಆಪೋಸಿಟ್ ಆಗಿದ್ದರೆ, ಆವಾಗ ಅದನ್ನು ನಾವು ಮೈನರ್ ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದರೆ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ನಾವೇನಾದರೂ ಅಡಿಷನ್ ರಿಯಾಕ್ಷನ್ನ ಮಾಡಿದ್ರೆ ನಮಗೆ ಬರೋವಂಥ ಪ್ರಾಡಕ್ಟು ಲಾರ್ಜ್ ಕಾಂಪೊನೆಂಟ್ ಬರುತ್ತೆ ಅಥವಾ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ. ಸೊ ಜಾಸ್ತಿ ಪರ್ಸೆಂಟೇಜಲ್ಲಿ ನಮಗೆ ಬರುವಂಥ ಪ್ರಾಡಕ್ಟ್ ಸಿಗೋದ್ರಿಂದ ಅದನ್ನು ಮೇಜರ್ ಪ್ರಾಡಕ್ಟ್ ಅಂತ ತಗೊಳ್ತೀವಿ. ಯಾವಾಗ ಮಾರ್ಕೋನಿಕಾಫ್ಸ್ ರೂಲ್ಗೆ ಆಪೋಸಿಟ್ ಆಗಿ ನಾವು ಅಡಿಷನ್ ರಿಯಾಕ್ಷನ್ನ ಮಾಡ್ತೀವೋ ಆವಾಗ ನಮಗೆ ಸಿಗೋವಂಥ ಪ್ರಾಡಕ್ಟ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಡಕ್ಟ್ ಕ್ವಾಂಟಿಟಿ ಎರಡೂ ಕೂಡ ಕಡಿಮೆ ಇರುತ್ತೆ. ಸೊ ಪ್ರಾಡಕ್ಟ್ ಎಫಿಷಿಯನ್ಸಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಅದನ್ನು ಮೈನರ್ ಪ್ರಾಡಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ಪರ್ಟಿಕ್ಯುಲರ್ ಕ್ವೆಶನ್ ಏನಿದೆಯಲ್ಲ, ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್, ಇಲ್ಲಿ ನಾನು ನಿಮಗೆ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರನೂ ಮಾಡಿ ತೋರಿಸ್ತೀನಿ ಆ್ಯಂಡ್ ಅದರ ಆಪೋಸಿಟ್ ನಾವೇನಾದ್ರು ಅಡಿಷನ್ ರಿಯಾಕ್ಷನ್ ಮಾಡಿದ್ರೆ ಪ್ರಾಡಕ್ಟ್ ಏನು ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಯಾವುದೇ ಮೆಕ್ಯಾನಿಸಮ್ ಆದ್ರೂ ಒನ್ ಸೈಡ್ ರಿಯಾಕ್ಷನ್ ಇರಲ್ಲ ಅಥವಾ ಒನ್ ಲೈನ್ ರಿಯಾಕ್ಷನ್ ಇರಲ್ಲ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತು, ಎಷ್ಟೊಂದು ಮೆಕ್ಯಾನಿಸಮ್ ರಿಯಾಕ್ಷನ್ಸ್ನ ಓದಿರ್ತೀರ. ಮೆಕ್ಯಾನಿಸಮ್ ಅಂದಾಗ ಇಟ್ ವಿಲ್ ಆಲ್ವೇಸ್ ಕಂಟೈನ್ ಅಟ್ಲೀಸ್ಟ್ 2 to 3 ಸ್ಟೆಪ್ಸ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಮೆಕ್ಯಾನಿಸಮಲ್ಲಿ ನಿಮಗೆ 3 ಸ್ಟೆಪ್ ಇದೆ. ಸೊ 3 ಸ್ಟೆಪ್ ಹೇಗೆ ಆಗುತ್ತೆ ಅನ್ನೋದನ್ನು ನಾನಿವಾಗ ಬರಿತೀನಿ. ಫಸ್ಟ್ ಒನ್ ಲೈನ್ ರಿಯಾಕ್ಷನ್ ಅಥವಾ ಓವರ್ ಆಲ್ ರಿಯಾಕ್ಷನ್ ಬರ್ಕೊಳ್ಳೋಣ. ದೆನ್ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಮೆಕ್ಯಾನಿಸಮ್. ಸೊ ಇಲ್ಲಿ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಟೇಕ್ ಎನಿ ಅನ್ಸಿಮೆಟ್ರಿಕಲ್ ಆಲ್ಕೀನ್. ಐ ಆಮ್ ಗೋಯಿಂಗ್ ಟು ಟೇಕ್ ಸಿಂಪಲ್ unsymmetrical alkene, that is, so I am going to take simpler unsymmetrical alkene, that is nothing but propene. ಸೊ ನಾನೀಗ ಫಸ್ಟು ಒನ್ ಲೈನ್ ರಿಯಾಕ್ಷನ್ ಅಥವಾ ಓವರ್ ಆಲ್ ರಿಯಾಕ್ಷನ್ ಬರ್ಕೊಳ್ತೀನಿ, ನೆಕ್ಸ್ಟ್ ಅದರದ್ದು ರೆಸ್ಪೆಕ್ಟಿವ್ ಮೆಕ್ಯಾನಿಸಮ್ನ ಹೇಳ್ತಾ ಹೋಗ್ತೀವಿ. ಸೊ ಸಿಂಪಲ್ unsymmetrical alkene, that is nothing but propene. To this propene, if we are adding any hydrogen halide, I am taking HBr as an example. ಸೊ ಈ ಹೈಡ್ರೋಜನ್ ಹ್ಯಾಲೈಡ್ನ ಅಟ್ಯಾಚ್ ಮಾಡಿಸಿದಾಗ ನಿಮಗೆ ಹೈಡ್ರೋಜನ್ ಹ್ಯಾಲೈಡ್ ಸ್ಪ್ಲಿಟ್ ಆಗುತ್ತೆ, ಹೈಡ್ರೋಜನ್ ಅಯಾನ್ ಆ್ಯಂಡ್ ಬ್ರೋಮಿನ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್, ಹೈಡ್ರೋಜನ್ ಆರ್ ಪಾಸಿಟಿವ್ ಪಾರ್ಟ್ ಆಫ್ ದ addend should attach to the carbon atom where number of hydrogen is more. Negative part of the addend should attach to the double bonded carbon atom where number of hydrogen is less. So the product you are going to get at the final is CH3 CH. ಇಲ್ಲಿ ಡಬಲ್ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ, ಸಿಂಗಲ್ ಬಾಂಡ್ ಆಗುತ್ತೆ. CH2ಗೆ H ಅಟ್ಯಾಚ್ ಆಗಿರೋದ್ರಿಂದ CH3 ಆಗುತ್ತೆ. ಸೆಕೆಂಡ್ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗುತ್ತೆ, ಸೊ ಇಟ್ ವಿಲ್ ಬಿಕಮ್ 2 ಬ್ರೋಮೋ. ಸೆಕೆಂಡ್ ಕಾರ್ಬನ್ಗೆ ಬ್ರೋಮಿನ್ ಇದೆ, ಸೊ 2 ಬ್ರೋಮೋ. ಓವರ್ ಆಲ್ 3 ಕಾರ್ಬನ್ ಆಟಮ್ ಇದೆ, ಪ್ರೊಪೇನ್. ಇದು ಓವರ್ ಆಲ್ ರಿಯಾಕ್ಷನ್ ಆಗಿರುತ್ತೆ. ಪ್ರೋಪ್ 1 ಏನಿದ್ದಿದ್ದು ನಿಮಗೆ ಪ್ರೊಪೇನ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಸೆಕೆಂಡ್ ಕಾರ್ಬನ್ಗೆ
ಒಂದು ಹೈಡ್ರೋಜನ್ ಮತ್ತು ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಹೌ hydrogen halide will added to unsymmetrical alkene. It is the overall reaction. Now I am going to explain with the respective mechanism. So when it comes to mechanism, we have 3 steps. So mechanism ಅಲ್ಲಿ 3 step ಇದೆ. So first step ನಿಮಗೆ ಇನಿಷಿಯೇಷನ್ ಬರುತ್ತೆ. ಸೊ ಇನಿಷಿಯೇಷನ್ ಅಂತ ಅಂದರೆ ನಾನು ಈಗ ಆಲ್ರೆಡಿ ಕ್ಲೋರಿನೇಷನ್ ಆಫ್ ಮೀಥೇನ್ನ ಎಕ್ಸ್ಪ್ಲೇನ್ ಮಾಡುವಾಗಲೂ ಹೇಳಿದ್ದೀನಿ. ಯಾವುದೇ ಮೆಕ್ಯಾನಿಸಮಲ್ಲೂ ಇನಿಷಿಯೇಷನ್ ಅಂತ ಬಂತು ಅಂದರೆ ಆ ಪರ್ಟಿಕ್ಯುಲರ್ ಸ್ಟೆಪ್ಪಿಂದ ಓವರಾಲ್ ರಿಯಾಕ್ಷನ್ ಇನಿಷಿಯೇಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ ಈ ಇನಿಷಿಯೇಷನಲ್ಲಿ ಅಂದರೆ ನಾವು ತಗೊಂಡಿರೋಂಥ ಹೈಡ್ರೋಜನ್ ಹ್ಯಾಲೈಡ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ. ಹೈಡ್ರೋಜನ್ ಹ್ಯಾಲೈಡ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿ ಒಂದು ಪಾಸಿಟಿವ್ ಆ್ಯಂಡ್ ಒಂದು ನೆಗೆಟಿವ್ ಅಯಾನ್ನ ಕೊಡುತ್ತೆ. ಇಲ್ಲಿ ಪಾಸಿಟಿವ್ ಅಯಾನು ನಮಗೆ ಎಲೆಕ್ಟ್ರೋಫೈಲ್ ಆಗಿರುತ್ತೆ. ವೈ ಇಟ್ ಈಸ್ ನೌನ್ ಆಸ್ ಎಲೆಕ್ಟ್ರೋಫೈಲ್? ಬಿಕಾಸ್ electrophiles are nothing but the components which have less number of electrons, or the species which will be having electron deficiency in that. ಯಾವ ಕಾಂಪೊನೆಂಟ್ಸಲ್ಲಿ ಅಥವಾ ಯಾವ ಸ್ಪೀಷೀಸಲ್ಲಿ ಅಥವಾ ಯಾವ ಅಯಾನ್ಸಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೋ ಅವುಗಳನ್ನ ನಾವು ಎಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ಅನ್ನಂದರೆ ಎಲೆಕ್ಟ್ರಾನ್ ಲವಿಂಗ್ ಅಂತ. ಎಲೆಕ್ಟ್ರಾನ್ಸು ಅದು ಬೇಕು, ಎಲೆಕ್ಟ್ರಾನ್ಸ್ ಅದ್ರ ಹತ್ರ ಕಡಿಮೆ ಇದೆ, ಅದಕ್ಕೆ ಎಲೆಕ್ಟ್ರಾನ್ ಬೇಕು ಅನ್ನೋದಕ್ಕೆ ಎಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ, ಅಥವಾ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಅಂತ ಕೂಡ ಹೇಳ್ಬೋದು. ಯಾವುದಕ್ಕೆ ನೆಗೆಟಿವ್ ಅಯಾನ್ ಇರುತ್ತೋ ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ವೈ ಇಟ್ ಈಸ್ ನೌನ್ ಆಸ್ ನ್ಯೂಕ್ಲಿಯೋಫೈಲ್? ಬಿಕಾಸ್ ದೀಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್. ನೆಗೆಟಿವ್ ಚಾರ್ಜ್ ಇತ್ತು ಅಂತಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ. ಸೊ ನೆಗೆಟಿವ್ ಚಾರ್ಜ್ ಇರೋದೆಲ್ಲ ನ್ಯೂಕ್ಲಿಯೋಫೈಲ್ ಆಗುತ್ತೆ ಬಿಕಾಸ್ ದೇ ಹ್ಯಾವ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಪಾಸಿಟಿವ್ ಚಾರ್ಜ್ ಇರೋದೆಲ್ಲ ಎಲೆಕ್ಟ್ರೋಫೈಲ್ಸ್ ಆಗುತ್ತೆ ಬಿಕಾಸ್ ದೇ ಹ್ಯಾವ್ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ initiation step. Hydrogen halide will split up into positive and negative ions. Positive part will be the electrophile and negative part will be the nucleophile. This is the first step. And then we'll move to second step. Second step will be electrophilic attack. ಯಾವುದೇ ಅನ್ಸಿಮೆಟ್ರಿಕಲ್ ಆಲ್ಕೀನ್ನ ತಗೊಳ್ಳಿ, ಆ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಏನು ತಗೊಂಡಿರ್ತೀರಾ ಅದಕ್ಕೆ ಫಸ್ಟು ನಾವು ತಗೊಂಡಂಥ ಹೈಡ್ರೋಜನ್ ಹ್ಯಾಲೈಡಲ್ಲಿ ಫಾರ್ಮ್ ಆದಂಥ ಎಲೆಕ್ಟ್ರೋಫೈಲ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಯಾವುದು ಎಲೆಕ್ಟ್ರೋಫೈಲ್? ನಮಗೆ ತಗೊಂಡಿರೋಂಥ ಎಲೆಕ್ಟ್ರೋಫೈಲ್ ಯಾವುದು ಅಂದರೆ HBr ಅಲ್ಲಿ H+ ನಮಗೆ ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಈ ಎಲೆಕ್ಟ್ರೋಫೈಲು ನಾವು ತಗೊಂಡಂಥ ಅನ್ಸಿಮೆಟ್ರಿಕಲ್ ಆಲ್ಕೀನ್ನ ಅಟ್ಯಾಕ್ ಮಾಡುತ್ತೆ. ಸೊ ಅನ್ಸಿಮೆಟ್ರಿಕಲ್ ಆಲ್ಕೀನ್ ನಾನು ತಗೊಂಡಿರೋದು ಪ್ರೋಪೀನ್. ಸೊ ಪ್ರೋಪೀನ್ ಬರ್ಕೊಳ್ತಾ ಇದ್ದೀನಿ. ಸೊ ಈ ಪ್ರೋಪೀನಿಗೆ H+ನ ಅಟ್ಯಾಕ್ ಮಾಡಿಸ್ತೀವಿ. H+ ಹೋಗ್ಬಿಟ್ಟು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡುತ್ತೆ, ವೇರ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಮೋರ್ ಅಕಾರ್ಡಿಂಗ್ ಟು ಮಾರ್ಕೋನಿಕಾವ್ಸ್ ರೂಲ್. ಇಲ್ಲಿ ನಿಮಗೆ 2 ಪ್ರಾಡಕ್ಟ್ಸ್ ಬರುತ್ತೆ. ಸೊ 2 ಪ್ರಾಡಕ್ಟ್ಸನ್ನು ನಾವು ಒಂದನ್ನು ಮೇಜರ್ ಆ್ಯಂಡ್ ಒಂದನ್ನು ಮೈನರ್ ಅಂತ ಬರಿತೀವಿ ಬೇಸ್ಡ್ ಆನ್ ಮಾರ್ಕೋನಿಕಾವ್ಸ್ ರೂಲ್. ಆ ಆಲ್ಕೀನ್ ಮಾಲಿಕ್ಯೂಲಲ್ಲಿ ಹೇಗೆ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡ್ತಿದೆ ಅನ್ನೋದನ್ನು ಹೇಳ್ತೀನಿ. ಸಪೋಸ್ ಇಫ್ ದಿಸ್ H+ attacks double bonded carbon atom where number of hydrogen is more, then it will give major product, that is CH3 ಹಾಗೆ ಇದೆ, ಡಬಲ್ ಬಾಂಡೆಡ್ CH2ಲಿ ಮಾತ್ರ ಚೇಂಜ್ ಆಗೋದು. ಸೊ ಇಲ್ಲಿ ಸಿಂಗಲ್ ಬಾಂಡ್ CH ಹಾಗೆ ಇರುತ್ತೆ, ಡಬಲ್ ಬಾಂಡ್ ಬ್ರೇಕ್ ಆಗಿ ಸಿಂಗಲ್ ಬಾಂಡ್ ಆಗುತ್ತೆ. CH2ಗೆ H+ ಆ್ಯಡ್ ಆಗ್ತಿರೋದ್ರಿಂದ ಇಟ್ ವಿಲ್ ಬಿಕಮ್ CH3. ಸೊ ಇಲ್ಲಿ CH ಕಾರ್ಬನ್ ಆಟಮ್ಗೆ ನಿಮಗೆ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿಲ್ಲ, ದಟ್ಸ್ ವೈ ಐ ಹ್ಯಾವ್ ರಿಟನ್ ಕಾರ್ಬೋಕೇಟಯಾನ್. ಸೊ ಈ ಕಾರ್ಬನ್ಗೆ ನಿಮಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಕಾರ್ಬೋಕೇಟಯಾನ್ ಆಗುತ್ತೆ. ಸೊ ವಾಟ್ ಇಟ್ ಈಸ್ according to Markovnikov's rule, that's why we are going to
ನೇಮ್ ಇಟ್ ಆಸ್ ಮೇಜರ್ ಪ್ರಾಡಕ್ಟ್. ಸೊ ಇಲ್ಲಿ ಏನಾಗಿರುತ್ತೆ, ಮಾರ್ಕೋನಿಕಾಫ್ಸ್ ರೂಲ್ ಒಬೆ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್, ಸಪೋಸ್ ನಾವು ತಗೊಂಡಿರೋಂಥ ಎಲೆಕ್ಟ್ರೋಫೈಲ್ ಏನಾದರೂ ನೆಗೆಟಿವ್ ಪಾರ್ಟ್ ಆಫ್, ಸಪೋಸ್ ನಾವು ತಗೊಂಡಿರೋಂಥ ಎಲೆಕ್ಟ್ರೋಫೈಲ್ ಏನಾದರೂ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಯಿತು, ಬಟ್ ವೇರ್ ದ ನಂಬರ್ ಆಫ್ ಹೈಡ್ರೋಜನ್ ಈಸ್ ಲೆಸ್, ಆ ಥರ ಆಯಿತು ಅಂದಾಗ ನಾನು ಇದನ್ನು ಗ್ರೀನ್ ಪೆನ್ನಲ್ಲಿ ಬರೆದು ತೋರಿಸ್ತೀನಿ. ಸೊ ಗ್ರೀನ್ ಪೆನ್ನಲ್ಲಿ ಬರೆದಿರೋದು ನಿಮಗೆ ನೆಗೆಟಿವ್ ಪಾರ್ಟಿಗೆ ಅಟ್ಯಾಚ್ ಆಯಿತು ಅಂತ. ದಟ್ ಮೀನ್ಸ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇರೋಂಥ, ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರೋಂಥ ಕಾರ್ಬನ್ಗೆ ಅಟ್ಯಾಚ್ ಆಯಿತು ಅಂತ. ಸೊ ಹೈಡ್ರೋಜನ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಹೋಗಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರೋ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಯಿತು ಅಂದರೆ ನಿಮಗೆ ಮೈನರ್ ಪ್ರಾಡಕ್ಟ್ ಬರುತ್ತೆ. ಹೇಗೆ ಅಂದರೆ CH3 ಹಾಗೆ ಉಳ್ಕೊಳ್ಳುತ್ತೆ, ಸಿಂಗಲ್ ಬಾಂಡ್ CH ಇತ್ತು, ಸಪೋಸ್ ಈ H+ ಏನಾದ್ರು ಅಲ್ಲಿಗೆ ಅಟ್ಯಾಚ್ ಆಯಿತು ಅಂದರೆ CH2 ಆಗುತ್ತೆ, ಡಬಲ್ ಬಾಂಡ್ ಬ್ರೇಕ್ ಆಗಿ ಸಿಂಗಲ್ ಬಾಂಡ್ ಆಗುತ್ತೆ, CH2 ಆಗುತ್ತೆ. ಸೊ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಎರಡಕ್ಕೂ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ, ಬಟ್ ಥರ್ಡ್ ಕಾರ್ಬನ್ಗೆ ಒಂದು ವೇಲೆನ್ಸಿ ಕಡಿಮೆ ಇದೆ. ಸೊ ಕಾರ್ಬೋಕೇಟಯಾನ್ ಪೊಸಿಷನ್ ನಿಮಗೆ ಥರ್ಡ್ ಕಾರ್ಬನ್ಗೆ ಹೋಗುತ್ತೆ. ಈ ಥರ ಆದರೆ ಮಾರ್ಕೋನಿಕಾಫ್ಸ್ ರೂಲ್ ಒಬೆ ಆಗಿಲ್ಲ, ಯಾಕಂದರೆ ಮಾರ್ಕೋನಿಕಾಫ್ಸ್ ರೂಲು ಮೇಜರ್ ಪ್ರಾಡಕ್ಟಲ್ಲಿ ಒಬೆ ಆಗಿದೆ. ಸೊ ಇದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್ ನಮಗೆ ಟರ್ಮಿನಲ್ ಕಾರ್ಬನ್ಗೆ H+ ಅಟ್ಯಾಚ್ ಆಗಬೇಕಿತ್ತು, ಇಲ್ಲ ಥರ ಆಗಿಲ್ಲದೆ ಇರೋದ್ರಿಂದ ಇದು ಅಕಾರ್ಡಿಂಗ್ ಟು ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ಬೋದು. ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂದರೆ ಮಾರ್ಕೋನಿಕಾಫ್ಸ್ ರೂಲ್ಗೆ ಎಕ್ಸಾಕ್ಟ್ ಆಪೋಸಿಟ್. ಸೊ ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್. ಎಲೆಕ್ಟ್ರೋಫೈಲು ನಿಮಗೆ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಅಟ್ಯಾಚ್ ಆಗ್ಬೋದು ಅಥವಾ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಅಟ್ಯಾಚ್ ಆಗ್ಬೋದು. ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಅಟ್ಯಾಚ್ ಆದರೆ ಮೇಜರ್ ಪ್ರಾಡಕ್ಟ್ ಕೊಡುತ್ತೆ, ಅಂದರೆ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ ಕೊಡುತ್ತೆ ಅಥವಾ ಜಾಸ್ತಿ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಕೊಡುತ್ತೆ. ಮೈನರ್ ಪ್ರಾಡಕ್ಟ್ ಆದರೆ ಲೆಸ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ನ ಕೊಡುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲ್. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಲ್ಲಿ ನಾವು ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್ ಎರಡೂ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಜಸ್ಟ್ ಎಲೆಕ್ಟ್ರೋಫೈಲ್ ಹೇಗೆ ಅಟ್ಯಾಕ್ ಆಯಿತು ಅಂತ ಮಾತ್ರ ತೋರಿಸಿದ್ದೀನಿ. ಥರ್ಡ್ ಸ್ಟೆಪ್ಪಲ್ಲಿ ನ್ಯೂಕ್ಲಿಯೋಫೈಲ್ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಥರ್ಡ್ ಸ್ಟೆಪ್ಪಲ್ಲಿ ನಮಗೆ ನ್ಯೂಕ್ಲಿಯೋಫೈಲ್ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ನ್ಯೂಕ್ಲಿಯೋಫೈಲನ್ನು ನಾವು ತಗೊಂಡಿರೋಂಥ ಹೈಡ್ರೋಜನ್ ಹ್ಯಾಲೈಡಲ್ಲಿ ಹ್ಯಾಲೈಡ್ ಪಾರ್ಟ್ ಅಥವಾ ಹ್ಯಾಲೋಜನ್ ಅಯಾನ್. ಸೊ ನಾನಿಲ್ಲಿ HBr ಎಕ್ಸಾಂಪಲ್ ತೊಗೊಂಡಿರೋದ್ರಿಂದ Br- ಅಯಾನ್ ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ಇದನ್ನು ಆಲ್ರೆಡಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಸೊ ಆ ನ್ಯೂಕ್ಲಿಯೋಫೈಲ್ ಬಂದು ಹೇಗೆ ಅಟ್ಯಾಕ್ ಮಾಡುತ್ತೆ, ಈಗ ಫಸ್ಟು ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡಿ ಮೇಜರ್ ಮೈನರ್ ಕೊಟ್ಟಾಯಿತು, ಈಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಹೇಗಾಗುತ್ತೆ. ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಬೇಕಾದ್ರೆ ಇದು ತುಂಬ ಸೆಲೆಕ್ಟಿವ್, ಮೇಜರ್ ಮೈನರ್ ಅಂತ ನಿಮ್ಗೆ ಎರಡು ಚಾನ್ಸ್ ಕೊಡೋದೇ ಇಲ್ಲ, ಚಾಯ್ಸಸ್ಸೇ ಇಲ್ಲ. ಇಲ್ಲಿ ಮೋಸ್ಟ್ ಸ್ಟೇಬಲ್ ಕಾರ್ಬೋಕೇಟಯಾನ್ ಯಾವುದಿದೆ ಅದಕ್ಕೆ ಹೋಗ್ಬಿಟ್ಟು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಇಟ್ ವೋಂಟ್ ಗಿವ್ ಚಾಯ್ಸಸ್ ಟು ಯು, ಫಸ್ಟ್ ಕಾರ್ಬನ್ ಆಟಮ ಸೆಕೆಂಡ್ ಕಾರ್ಬನ್ ಆಟಮ ಅದು ಕೊಡಲ್ಲ. ಎರಡು ಕಾರ್ಬನ್ ಆಟಮಲ್ಲಿ ಹಂಗಂದ್ರೆ ಡಬಲ್ ಬಾಂಡ್ ಅಟ್ಯಾಚ್ ಆಗಿದೆಯಲ್ಲ, ಆ ಎರಡು ಕಾರ್ಬನಲ್ಲಿ ಯಾವ ಕಾರ್ಬನ್ಗೆ ಕೇಟಯಾನ್ ಇದೆ ಆ್ಯಂಡ್ ಯಾವುದು ಮೋಸ್ಟ್ ಸ್ಟೇಬಲ್ ಒನ್ ಅದನ್ನು ನೋಡುತ್ತೆ. ಈ ಹಿಂದಿನ ಸ್ಟೆಪ್ಪಲ್ಲಿ ಅಂದರೆ ಎಲೆಕ್ಟ್ರೋಫಿಲಿಕ್ ಅಟ್ಯಾಕಲ್ಲಿ ನಮಗೆ ಮೇಜರ್ ಪ್ರಾಡಕ್ಟಲ್ಲಿ ಸೆಕೆಂಡರಿ ಕಾರ್ಬನ್ಗೆ ಕಾರ್ಬೋಕೇಟಯಾನ್ ಬಂದಿದೆ, ಮೈನರ್ ಪ್ರಾಡಕ್ಟಲ್ಲಿ ಪ್ರೈಮರಿ ಕಾರ್ಬನ್ಗೆ ಕಾರ್ಬೋಕೇಟಯಾನ್ ಬಂದಿದೆ, ಅಂದರೆ ಪಾಸಿಟಿವ್ ಚಾರ್ಜ್ ಬಂದಿದೆ. ಸೊ ಕಂಪ್ಯಾರಿಟಿವ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎರಡರ ಕಾರ್ಬೋಕೇಟಯಾನ್ನು ನೀವು ಸ್ಟೆಬಿಲಿಟಿ ವೈಸು ಡಿಸ್ಕಸ್ ಮಾಡ್ತೀರಾ, ಅಥವಾ ಸ್ಟೆಬಿಲಿಟಿ ವೈಸ್ ಯಾವುದು ಸ್ಟ್ರಾಂಗ್ ಯಾವುದು ವೀಕ್ ಸ್ಟೇಬಲ್ ಅಂತ ಕನ್ಸಿಡರ್ ಮಾಡ್ತೀರಾ ಅನ್ನೋದಾದರೆ, ಕಂಪ್ಯಾರಿಟಿವ್ಲಿ ಸೆಕೆಂಡರಿ ಕಾರ್ಬೋಕೇಟಯಾನ್ ಈಸ್ ಮೋಸ್ಟ್ ಸ್ಟೇಬಲ್ ದ್ಯಾನ್ ಪ್ರೈಮರಿ ಕಾರ್ಬೋಕೇಟಯಾನ್. ಸೊ ಮೇಜರ್ ಪ್ರಾಡಕ್ಟಲ್ಲಿ ಬಂದಿರೋಂಥ ಸೆಕೆಂಡರಿ ಕಾರ್ಬೋಕೇಟಯಾನ್ ಸ್ಟೇಬಲ್ ಆಗಿರುತ್ತೆ. ಆ ಸ್ಟೇಬಲ್ ಆಗಿರೋ ಸೊ ಮೋಸ್ಟ್ ಸ್ಟೇಬಲ್ ಕಾರ್ಬೋಕೇಟಯಾನ್ ಯಾವುದಿರುತ್ತೋ ಅದಕ್ಕೆ ಹೋಗಿ ಇದು ಡೈರೆಕ್ಟಾಗಿ ಅಟ್ಯಾಕ್ ಆಗುತ್ತೆ. ಸೊ ನ್ಯೂಕ್ಲಿಯೋಫೈಲ್ ವೋಂಟ್ ಗಿವ್ ಎನಿ ಚಾಯ್ಸಸ್ ಟು ಯು ಆಸ್ ಆಫ್ ಎಲೆಕ್ಟ್ರೋಫೈಲ್. ಸೊ ನ್ಯೂಕ್ಲಿಯೋಫೈಲ್ಗೆ ಬೇಕಿರೋದು ಸ್ಟೆಬಿಲಿಟಿ,
ಮುಖ್ಯವಾಗಿ. ಸೊ ಸ್ಟೆಬಿಲಿಟಿ ಯಾವ ಕಾರ್ಬನ್ಗಿದೆ ಆ ಕಾರ್ಬನ್ಗೆ ಹೋಗಿ ಇದು ಡೈರೆಕ್ಟ್ ಆಗಿ ಅಟ್ಯಾಕ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ಸೆಕೆಂಡರಿ ಅಂಡ್ ಪ್ರೈಮರಿ ಕಾರ್ಬನ್ ಎರಡಕ್ಕೂ ಕಂಪೇರ್ ಮಾಡಿದಾಗ ಸ್ಟೆಬಿಲಿಟಿ ವೈಸ್ ಸೆಕೆಂಡರಿ ಕಾರ್ಬನ್ ಯಾವಾಗಲೂ ನಿಮಗೆ ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ಎರಡು ಕಡೆ ಒಂದೊಂದು ಬಲ್ಕಿ ಗ್ರೂಪ್ ಇರುತ್ತೆ ಸೆಕೆಂಡರಿ ಕಾರ್ಬನ್ ಆಟಮ್ಗೆ. ಸೊ ಎರಡು ಬಲ್ಕಿ ಗ್ರೂಪ್ಸ್ ಮಧ್ಯದಲ್ಲಿ ಸೆಕೆಂಡರಿ ಕಾರ್ಬನ್ ಇರೋದ್ರಿಂದ ಅಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಹೋಗಿ ಸೆಕೆಂಡರಿ ಕಾರ್ಬನ್ ಕೇಟನ್ಗೆ ಅಟ್ಯಾಚ್ ಆಗುತ್ತೆ. ಸೆಕೆಂಡರಿ ಕಾರ್ಬೋಕೇಟಯಾನ್ ಮೋಸ್ಟ್ ಸ್ಟೇಬಲ್ ಕಂಪೇರ್ಡ್ ಟು ಪ್ರೈಮರಿ ಕಾರ್ಬೋಕೇಟಯಾನ್. ಸೊ ದ ರಿಯಾಕ್ಷನ್ ವಿಲ್ ಬಿ ಸೊ ದಿಸ್ ಈಸ್ ಸೆಕೆಂಡರಿ ಕಾರ್ಬೋಕೇಟಯಾನ್. ಟು ದಿಸ್ ಡೈರೆಕ್ಟ್ ಆಗಿ ನಮ್ಮಲ್ಲಿರೋಂಥ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ, ದಟ್ ಈಸ್ Br-. ಸೊ ಸೆಕೆಂಡರಿ ಕಾರ್ಬೋಕೇಟಯಾನ್ಗೆ Br- ಅಟ್ಯಾಚ್ ಆಗುತ್ತೆ. ಯಾಕೆ ಅಂದರೆ ಸೆಕೆಂಡರಿ ಕಾರ್ಬೋಕೇಟಯಾನ್ ಅಲ್ಲಿ ಪ್ಲಸ್ ಚಾರ್ಜ್ ಇದೆ, Br-ಗೆ ಮೈನಸ್ ಚಾರ್ಜ್ ಇದೆ. ಸೊ ಮೈನಸ್ ಚಾರ್ಜ್ ಡೈರೆಕ್ಟ್ ಆಗಿ ಹೋಗಿ ಪ್ಲಸ್ ಚಾರ್ಜ್ನ ಅಟ್ಯಾಕ್ ಮಾಡುತ್ತೆ. ದೇರ್ ಬೈ ಇಟ್ ವಿಲ್ ಗಿವ್ ದ ರೆಸ್ಪೆಕ್ಟಿವ್ ಪ್ರಾಡಕ್ಟ್ ಆಸ್ CH3, CH, CH3, and to this second carbon Br- will attack, so it will become 2-bromopropane. ಯಾಕೆ ಅಂದರೆ ಸೆಕೆಂಡ್ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ. ಸೊ ದಟ್ಸ್ ವೈ ಇಟ್ ಈಸ್ 2-bromo. ಟೋಟಲ್ ಆಗಿ 3 ಕಾರ್ಬನ್ ಆಟಮ್ ಇದೆ. ಪ್ರೋಪ್ ಸಿಂಗಲ್ ಬಾಂಡ್ ಇದೆ ANE, 2-bromopropane ಬರುತ್ತೆ. ಸೊ 2-bromopropane is the final product which is most stable. ಯಾಕೆ ಅಂದರೆ ಇಲ್ಲಿ Br- ಅಟ್ಯಾಕ್ ಆಗಿರೋದೇ ಮೋಸ್ಟ್ ಸ್ಟೇಬಲ್ ಕಾರ್ಬೋಕೇಟಯಾನ್ಗೆ. ಸೊ ಸ್ಟೇಬಲ್ ಕಾರ್ಬೋಕೇಟಯಾನ್ಗೆ ಯಾವಾಗ ನೆಗೆಟಿವ್ ಅಯಾನ್ ಅಟ್ಯಾಕ್ ಆಗುತ್ತೋ ಆವಾಗ ನಿಮಗೆ ಬರೋಂಥ ಪ್ರಾಡಕ್ಟು ಕೂಡ ತುಂಬ ಸ್ಟೇಬಲ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಮೆಕ್ಯಾನಿಸಮ್ ಬರೀಬೇಕಾದ್ರೆ ಯು ಪೀಪಲ್ ಹ್ಯಾವ್ ಟು ರೈಟ್ ಡೌನ್ ದ ಓವರ್ ಆಲ್ ರಿಯಾಕ್ಷನ್ ಫಸ್ಟ್. ದೆನ್ ಇನಿಷಿಯೇಷನಲ್ಲಿ ಯಾವ ಆಡೆಂಟ್ ಪ್ರಾಡಕ್ಟ್ ಇರುತ್ತೋ ಅಥವಾ ಯಾವ ಆಡೆಂಟ್ ಮಾಲಿಕ್ಯೂಲ್ ಇರುತ್ತೋ, ಹೈಡ್ರೋಜನ್ ಹ್ಯಾಲೈಡ್ ಆಗಿರ್ಬೋದು ಅಥವಾ ಯಾವುದೇ ಆಡೆಂಟ್ ಕೊಟ್ಟಿರ್ಬೋದು, ಅದನ್ನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಪಾಸಿಟಿವ್ ಅಯಾನ್ ಯಾವಾಗಲೂ ಎಲೆಕ್ಟ್ರೋಫೈಲ್ ಆಗಿರುತ್ತೆ ಬಿಕಾಸ್ ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ. ನೆಗೆಟಿವ್ ಅಯಾನ್ ಯಾವಾಗಲೂ ನ್ಯೂಕ್ಲಿಯೋಫೈಲ್ ಇರುತ್ತೆ ಬಿಕಾಸ್ ನೆಗೆಟಿವ್ ಅಯಾನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರೋಫೈಲ್ ನ್ಯೂಕ್ಲಿಯೋಫೈಲ್ ಅಂತ ಸ್ಪ್ಲಿಟ್ ಮಾಡಿಕೊಂಡ ನಂತರ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಗುತ್ತೆ. ಹಂಗಂದರೆ ನಾವು ತಗೊಂಡಿರೋಂಥ ಅನ್ಸಿಮೆಟ್ರಿಕಲ್ ಆಲ್ಕೀನಿಗೆ ಫಸ್ಟ್ ಸ್ಟೆಪ್ಪಲ್ಲಿ ಬಂದಿರೋಂಥ ಎಲೆಕ್ಟ್ರೋಫೈಲ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡಬೇಕಾದ್ರೆ ಇಫ್ ಇಟ್ ಫಾಲೋಸ್ ಮಾರ್ಕೋನಿಕಾಸ್ ರೂಲ್, ನಮಗೆ ಮೇಜರ್ ಕಾರ್ಬೋಕೇಟಯಾನ್ ಇರೋಂಥ ಸ್ಟೇಬಲ್ ಕಾರ್ಬೋಕೇಟಯಾನ್ ಇರೋಂಥ ಪ್ರಾಡಕ್ಟ್ ಬರುತ್ತೆ. ಇಫ್ ಇಟ್ ಈಸ್ ನಾಟ್ ಫಾಲೋಯಿಂಗ್ ಮಾರ್ಕೋನಿಕಾಸ್ ರೂಲ್, ಅದನ್ನು ಆ್ಯಂಟಿ ಮಾರ್ಕೋನಿಕಾಸ್ ರೂಲ್ ಅಂತೀವಿ. ಆಗ ನಮಗೆ ಅಷ್ಟು ಸ್ಟೇಬಲ್ ಇಲ್ಲದೆ ಇರೋಂಥ ಅಥವಾ ಲೆಸ್ ಸ್ಟೇಬಲ್ ಇರೋಂಥ ಕಾರ್ಬೋಕೇಟಯಾನ್ ಬರುತ್ತೆ ಆ್ಯಂಡ್ ಕ್ವಾಂಟಿಟಿ ವಿಲ್ ಬಿ ಆಲ್ಸೋ ಲೆಸ್. ದಟ್ಸ್ ವೈ ಇಟ್ ಈಸ್ ಮೈನರ್ ಪ್ರಾಡಕ್ಟ್. ಇನ್ ದೀಸ್ ಟು ಯಾವ ಥರನಾರು ಅಡಿಷನ್ ಆಗ್ಬೋದು. ಬಟ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು. ಅದು ಲಾಸ್ಟ್ ಸ್ಟೆಪ್ ಅಥವಾ ಫೈನಲ್ ಸ್ಟೆಪ್ಪು. ಈ ಫೈನಲ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ನಮಗೆ ಚಾಯ್ಸಸ್ಸೇ ಕೊಡಲ್ಲ. ಇದು ಡೈರೆಕ್ಟಾಗಿ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಆದಮೇಲೆ ಕಾರ್ಬೋಕೇಟಯಾನ್ ಫಾರ್ಮ್ ಆಗಿರುತ್ತಲ್ಲ, ಆ ಎರಡು ಕಾರ್ಬೋಕೇಟಯಾನಲ್ಲಿ ಯಾವುದಕ್ಕೆ ಸ್ಟೆಬಿಲಿಟಿ ಜಾಸ್ತಿ ಇದೆಯೋ ಅದಕ್ಕೆ ಹೋಗಿ ಡೈರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಸೊ ಸೆಕೆಂಡರಿ ಪ್ರೈಮರಿ ಎರಡು ಕಾರ್ಬೋಕೇಟಯಾನ್ನ ಸ್ಟೆಬಿಲಿಟಿ ವೈಸ್ ಕಂಪೇರ್ ಮಾಡಿದಾಗ ಸೆಕೆಂಡರಿ ಕಾರ್ಬೋಕೇಟಯಾನ್ ಈಸ್ ಹೈಲಿ ಸ್ಟೇಬಲ್. ಸೊ ಆ ಸೆಕೆಂಡರಿ ಕಾರ್ಬೋಕೇಟಯಾನ್ಗೆ ನಾವು ತಗೊಂಡಿರೋಂಥ ನ್ಯೂಕ್ಲಿಯೋಫೈಲ್ Br- ಡೈರೆಕ್ಟಾಗಿ ಹೋಗಿ ಅಟ್ಯಾಚ್ ಆಗಿ ನಿಮಗೆ ಮೋಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 2-bromopropane. ನಾನಿಲ್ಲಿ HBr ತೊಗೊಂಡಿದ್ದೀನಿ. ನೀವು ಯಾವುದೇ ಹೈಡ್ರೋಜನ್ ಹ್ಯಾಲೈಡ್ನ ತೊಗೊಬೋದು, ಯಾವುದೇ ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ. ಜಸ್ಟ್ ಯು ಪೀಪಲ್ ಹ್ಯಾವ್ ಟು ಫಾಲೋ ದೀಸ್ 3 steps and the Markovnikov's rule to explain this particular mechanism properly. And this particular mechanism is there for 3 marks. I am repeatedly telling you people that it will be there for 3 marks, 3 steps. ತುಂಬ ಈಸಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಥ್ಯಾಂಕ್ ಯು.